ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಿದ್ದೀರಾ BLD ಧ್ವನಿ 98.6 FM. ಇದು ವಿಜಯಪುರದ ಭರವಸೆ ಯೂತ್ ಝೋನ್ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ನಮ್ಮೊಂದಿಗಿದ್ದಾರೆ BLD SSM ಫಾರ್ಮಸಿ ಕಾಲೇಜಿನ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಧರ್ ಕುಮಾರ್ ಬಿರಾದರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ಧನ್ಯವಾದಗಳು ಸರ್, ಇವತ್ತು ನಮಗೇನು ತಿಳಿಸ್ಕೊಡ್ತೀರಿ? ಇವತ್ತು ನಾನು ನಂದೇ ಕ್ಷೇತ್ರ ಆದಂಥ ಔಷಧೀಯ ವಿಜ್ಞಾನದ ಬಗ್ಗೆನೇ ಹೇಳ್ಕೊಡ್ತೀನಿ ಅಂದ್ರೆ. ಫಸ್ಟ್ ಒಂದಿಷ್ಟು ಬೇಸಿಕ್ ಪರಿಚಯ ನಿಮ್ಮ ಬಗ್ಗೆ ನೀವು ಮಾಡ್ಕೊಳ್ಳೋದಾದ್ರೆ. ನಾನು ಡಾಕ್ಟರ್ ಶ್ರೀಧರ್ ಕುಮಾರ್ ಬಿರಾದರ್ ಅಂತ ಹೇಳಿ, ನಾನು ಇಲ್ಲೇ ನಮ್ಮ BLD ಸಂಸ್ಥೆಯ ಶ್ರೀ ಸಂಗನ ಬಸವ ಮಹಾಸ್ವಾಮೀಜಿ ಔಷಧೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಸಹ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು 18 ವರ್ಷಗಳಿಂದ ನಾನು ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರದೊಳಗೆ. ತುಂಬ ಸಂತೋಷ ಸರ್. ಈಗ ನೀವು ಹೇಳಿದ್ರಿ ಔಷಧಿ ವಿಜ್ಞಾನ ಅಂತೇಳಿ, ಫಾರ್ಮಸಿ. ಹೌದ್ರಿ. ಏನು ಸರ್ ಹಂಗಂದ್ರೆ? ಫಾರ್ಮಸಿ ಅಂತಂದ್ರೆ ನೋಡ್ರಿ, ಮೊದಲು ನಾ ಇಂಗ್ಲಿಷ್ದೊಳಗೆ ಹೇಳ್ತೇನೆ ಅದರದ್ದು ವ್ಯಾಖ್ಯಾನ. ಇದೇನೇನು ಹೇಳ್ತಾರ, ಫಾರ್ಮಸಿ ಇಸ್ ದ ಹೆಲ್ತ್ ಪ್ರೊಫೆಷನ್ ದಟ್ ಲಿಂಕ್ಸ್ ದ ಹೆಲ್ತ್ ಸೈನ್ಸಸ್ ವಿತ್ ಕೆಮಿಕಲ್ ಸೈನ್ಸಸ್ ಅಂಡ್ ಇಟ್ ಈಸ್ ಚಾರ್ಜ್ಡ್ ವಿತ್ ಎನ್ಶೂರಿಂಗ್ ದ ಸೇಫ್ ಅಂಡ್ ಇಫೆಕ್ಟಿವ್ ಯೂಸ್ ಆಫ್ ಫಾರ್ಮಾಸ್ಯೂಟಿಕಲ್ ಡ್ರಗ್ಸ್ ಅಂತ ಹೇಳ್ತಾರೆ. ಅಂದ್ರೆ ಏನು, ಇದು ರಸಾಯನಶಾಸ್ತ್ರ, ಏನು ರಸಾಯನಗಳಿಂದ ಏನು ಔಷಧಗಳನ್ನು ತಯಾರು ಮಾಡ್ತಾರ ಅಥವಾ ಒಂದೇನು ರಸಾಯನಗಳು ಅಂತ ಏನು ಹೇಳ್ತೀರಿ, ಅದನ್ನ ಆರೋಗ್ಯ ಕ್ಷೇತ್ರಕ್ಕೆ ಜೋಡಣೆ ಮಾಡುವಂಥದ್ದು ಒಂದು ವಿಜ್ಞಾನ. ಇದು ಒಟ್ಟನ್ಯಾಗ ಒಂದು ಸುರಕ್ಷಿತ ಮತ್ತು ಉಪಯೋಗಿ ಅಥವಾ ಪರಿಣಾಮಕಾರಿ ಔಷಧಿಯನ್ನು ತಯಾರು ಮಾಡೋದು, ಅದನ್ನ ಉಪಯೋಗಿಸ್ಕೊಳ್ಳೋದು, ಅದನ್ನು ಉಪಯೋಗಿಸ್ಕೊಳ್ಳೋ ಬಗ್ಗೆ ಮಾಹಿತಿ ಕೊಡೋದು, ಅದರದ ನಿರ್ಮಾಣ ಮಾಡೋದು, ಅದರ ನಿರ್ವಹಣೆ ಮಾಡೋದು, ಪ್ರತಿಯೊಂದು ಔಷಧಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಪೂರ್ತಿಯಾಗಿ ಸಂಯೋಜನೆ ಮಾಡೋದು, ಸಂಘಟನೆ ಮಾಡೋದಕ್ಕೆ ಔಷಧೀಯ ವಿಜ್ಞಾನ ಅಂತ ಹೇಳ್ಬೋದು. ಈಗ ಸಾಮಾನ್ಯವಾಗಿ ಸರ್, ಈಗ ಜನರಲ್ ಟಾಕ್ ಏನಿರೋದಪ್ಪ ಅಂತಂದ್ರೆ, ಫಾರ್ಮಸಿ ಅಂದ ತಕ್ಷಣ ಎಲ್ಲರ ತಲೆಗೆ ಏನ್ ಬರುತ್ತೆ ಅಂದ್ರೆ ಮೆಡಿಕಲ್ ಶಾಪ್ ಹಾಕೋದು, ಮೆಡಿಕಲ್ ಅಂಗಡಿ ಇಡೋದು ಅಂತ ಬರುತ್ತೆ. ಅದು ಅಷ್ಟೇನಾ ಸರ್? ಅದು ಅಗದಿ ಸರ್ವೇ ಸಾಮಾನ್ಯ. ಯಾರಾದ್ರೂ ಸ್ವಂತ, ನನಗೆ ನಾ ಫಾರ್ಮಸಿ ಮಾಡಕತ್ತಾಗಾದ್ರೂ ಇದೇ ಧಾರಣೆ ಇತ್ತು. ಈಗೀಗ ಸ್ವಲ್ಪ ಮಟ್ಟಿಗೆ ಸಾಕಷ್ಟು ಮಂದಿಯೊಳಗ ಇದ್ರ ಬಗ್ಗೆ ಒಂದು ಮಾಹಿತಿ ಬರಾಕತ್ತದ, ಅದ್ರ ಬಗ್ಗೆ ತಿಳುವಳಿಕೆ. ಆದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಇರೋದು ಒಂದು ಕಲ್ಪನೆ ಏನಂತಂದ್ರೆ, ಫಾರ್ಮಸಿ ಅಂತಂದ್ರೆ ಔಷಧ ಅಂಗಡಿ ಇಡುವುದು ಅಂತ ಹೇಳಿ. ನಿಜ, ಔಷಧಿ ಅಂಗಡಿ ಫಾರ್ಮಸಿ ಮಾಡಿದವರೇ ಇಡ್ತಾರೆ. ಆದ್ರೆ ಬರೇ ಔಷಧಿ ಅಂಗಡಿ ಇಡುವುದು ಅಷ್ಟೇ ಫಾರ್ಮಸಿದವರು ಮಾಡಂಗಿಲ್ಲ. ಔಷಧಿಗಳ ನಿರ್ಮಾಣ ಮಾಡುವುದು, ಔಷಧಿಗಳನ್ನ ಕಂಡು ಹಿಡಿಯುವುದು, ಔಷಧಿಗಳ ಪರಿಣಾಮ ಏನೈತಿ, ಅದು ಔಷಧಿ ಪರಿಣಾಮಕಾರಿ ಐತೋ ಇಲ್ಲೋ ಅನ್ನೋದನ್ನ ಪ್ರಾಣಿಗಳ ಮೇಲೆ, ಅಂದ್ರೆ ಇಲಿಗಳ ಮೇಲೆ, ಬೇರೆ ಪ್ರಾಣಿಗಳ ಮೇಲೆ ಅವಕರು ಪ್ರಯೋಗ ಮಾಡಿ, ಆಮೇಲೆ ಒಮ್ಮೆ ಆ ರಸಾಯನ ಔಷಧಿ ಗುಣ ಹೊಂದೈತಿ ಅಂತ ಹೇಳಿ ಗೊತ್ತಾದ್ಮೇಲೆ ಅದನ್ನ ಮನುಷ್ಯರ ಮೇಲೇನು ಪ್ರಯೋಗ ಮಾಡೋದು, ಅದಕ್ಕೆ ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳ್ತಾರೆ. ಅಲ್ಲಿದಿಂದ ಹಿಡ್ಕೊಂಡು ಪೂರ್ತಿ ಆ ಔಷಧನ ಸಿದ್ಧ ಮಾಡಿ ಅದು ಯಾವ ರೂಪದೊಳಗೆ ಬರಬೇಕು, ಅದು ಲಸಿಕೆ ರೂಪದೊಳಗೆ, ಅದು ಪೂರ್ತಿ ಎಲ್ಲ ಕೆಲಸನ ಮಾಡಬೇಕಾಗಿದ್ದೇನೆ ಒಬ್ಬ ಫಾರ್ಮಸಿಸ್ಟ್ ಅಂತ ಹೇಳ್ಬೋದು. ಒಬ್ಬ ಔಷಧಿ ತಜ್ಞನೇ ಮಾಡೋದು ಇವೆಲ್ಲ ಕೆಲಸ. ಔಷಧಿ ಅಂಗಡಿ ಇಡುವುದು ಒಂದು ಬರೀ ಭಾಗ ಅಷ್ಟೇ. ಅದು ಸಮಾಜದೊಳಗೆ ಪೂರ್ತಿ ಗೊತ್ತಾಗುವಂತ ವಿಷಯ. ಯಾಕಂದ್ರೆ ಔಷಧಿಗಳು ಫ್ಯಾಕ್ಟ್ರಿ ಒಳಗೆ ಹೆಂಗ್ ತಯಾರಾಗ್ತಾವು, ಯಾವ ರೀತಿ ಔಷಧಿಗಳನ್ನ ಏನಂತಾರ ತಪಾಸಣೆ ಮಾಡ್ತಾರ, ಅದು ಎಲ್ಲ ಸಾಮಾನ್ಯ ಜನರಿಗೆ ಕಂಡು ಬರುವುದಿಲ್ಲ. ಇದೇ ನೀವು ಬೇರೆ ಕ್ಷೇತ್ರ ನೋಡ್ಬೇಕಾದ್ರೆ, ಈಗ ವೈದ್ಯಕೀಯ ಕ್ಷೇತ್ರ ಅಂತಂದ್ರೆ ಆ ವೈದ್ಯ ಪೇಷಂಟ್ಗಳಿಗೆ ನೋಡೋದು, ರೋಗಿಗಳ ತಪಾಸಣೆ ಮಾಡೋದು ಮಂದಿಗೆ ಕಂಡು ಬರ್ತದ್ರಿ. ಆದ್ರೆ ಇಲ್ಲಿ ಬರೇ ಬಹುಶಃ ಅದು ಏನಂತಾರ ಕಮ್ಯುನಿಟಿ ಫಾರ್ಮಸಿಸ್ಟ್ ಅಷ್ಟೇ ಕಂಡು ಬರ್ತಾನ ಅಂದ್ಕೂಡ್ಲೆ ಎಲ್ಲರಿಗೂ ಅದೊಂದು ಧಾರಣೆ, ಔಷಧಿ ಶಾಸ್ತ್ರ ಕಲ್ತಾರಂದ್ರೆ ಔಷಧಿ ಅಂಗಡಿ ಅಷ್ಟೇ ಇಡ್ತಾರ. ಖರೆ ಅದು ಒಂದು ಭಾಗ ಅಷ್ಟೇ. ಇದು ಬಹಳ ದೊಡ್ಡ ಒಂದು ಕ್ಷೇತ್ರ, ಅದ್ರೊಳಗಿನ ಒಂದು ಭಾಗ ಇದು. ಅದ್ರ ಬಿಟ್ಟು ಸಾಕಷ್ಟು ಕೆಲಸಗಳು ಆಗ್ತಾವೆ ಇಲ್ಲಿ. ಹೌದು ಹೌದು. ಈಗ ಸರ್, ಫಾರ್ಮಸಿ ಒಳಗ ಅದ್ರ ಸ್ವಲ್ಪ ವಿವರಣೆ ಕೊಡೋದಾದ್ರೆ ಯಾವ್ಯಾವ ಕೋರ್ಸ್ ಬರ್ತದ, ಹೆಂಗಿರ್ತದ ಟೋಟಲ್ ಓವರ್ ಆಲ್ ಡಿಸೈನ್? ಫಾರ್ಮಸಿ ಒಳಗೆ ನೋಡ್ರಿ, ಮೊದಲು ಬರೋದು ಡಿ ಫಾರ್ಮ್. ನೀವೇನದು ಹೇಳಿದ್ರಿ, ಔಷಧಿ ಅಂಗಡಿ ಏನ್ ಇಡ್ತಾರ ಅಂತ ಹೇಳಿದ್ರಿ, ಅದು 2 ವರ್ಷದ ಒಂದು ಕೋರ್ಸ್. ಅದು ಡಿಪ್ಲೊಮಾ ಇನ್ ಫಾರ್ಮಸಿ ಅಂತ ಅಂತಾರೆ. ಅದಕ್ಕೆ 2 ವರ್ಷದ ಕೋರ್ಸ್ ಇದನ್ನ ಮಾಡಿದ್ಮೇಲೆ ಒಂದು 3 ತಿಂಗಳು ಅವರು ಒಂದು ಔಷಧಿ ಅಂಗಡಿ ಒಳಗೆ ಕೆಲಸ ಮಾಡಿ, ಅಂದ್ರೆ ಇಂಟರ್ನ್ಶಿಪ್ ಅಂತ ಅಂತಾರೆ, ಟ್ರೈನಿಂಗ್ ಅಂತಾರೆ ಅದಕ್ಕೆ. ಆ ಟ್ರೈನಿಂಗ್ ತಗೊಂಡ್ಮೇಲೆ, ತರಬೇತಿ ಆದ್ಮೇಲೆ ಅವ್ರು ಒಂದು ಲೈಸೆನ್ಸ್ ತಗೊಂಡು ಅಂಗಡಿ ಇಡ್ಬೋದು. ಇದು ಡಿ ಫಾರ್ಮ್, ಡಿಪ್ಲೊಮಾ ಇನ್ ಫಾರ್ಮಸಿ. ಇನ್ನೊಂದು ಬರ್ತದ್ರಿ ಬ್ಯಾಚುಲರ್ ಆಫ್ ಫಾರ್ಮಸಿ ಅಂತ ಹೇಳಿ, ಅದು 4 ವರ್ಷದ ಒಂದು ಕೋರ್ಸ್. ಡಿ ಫಾರ್ಮಸಿ, ಹೌನ್ರಿ. ಅದು PUC ನಂತರನೇ ಮಾಡುವಂತದ್ದು. ಇದನ್ನಾದ್ರೂ ಈ 4 ವರ್ಷದೊಳಗೆ ಅವರು ಬೇರೆ ಬೇರೆ ವಿಷಯಗಳನ್ನು ಕಲಿತಾರೆ. ಈಗ ಹೊಸದು ಅಂದ್ರೆ ನಮ್ಮದೇನು ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಏನೈತಿ, ಅದು ಪೂರ್ತಿ ಈ ಔಷಧೀಯ ಶಿಕ್ಷಣ ನಿರ್ವಹಣೆ ಮಾಡೋದು ಆ ಒಂದು
ಸಂಸ್ಥೆ ಅದು. PCI ಇದ್ರ ಪ್ರಕಾರ ಈಗ 8 ಸೆಮಿಸ್ಟರ್ ಒಳಗೆ, ಈಗ ಹೆಂಗೆ ಇಂಜಿನಿಯರಿಂಗ್ ಒಳಗೆ ಹೆಂಗೆ ಸೆಮಿಸ್ಟರ್ ಪದ್ಧತಿ ಐತಿ, ಅದೇ ರೀತಿ B.Pharmನು ಸೆಮಿಸ್ಟರ್ ಪದ್ಧತಿ ಒಳಗೆ 8 ಸೆಮಿಸ್ಟರ್ ಒಳಗೆ ಅವ್ರು ಕಲಿತಾರೆ. ಅದ್ರೊಳಗೆ ಅವ್ರು ಬೇರೆ ಬೇರೆ ಕ್ಷೇತ್ರಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಅಂದ್ರೆ ಔಷಧಿ ನಿರ್ಮಾಣ ಮಾಡೋದು, ಔಷಧಿಗಳ ಪ್ರಯೋಗ ಮಾಡೋದು, ಯಾವ ರೀತಿ ರಾಸಾಯನಿಕ ಕ್ರಿಯೆಗಳ ಮೇಲೆ, ಯಾವ ರೀತಿ ಗಿಡಮೂಲಿಕೆಗಳ ಮೇಲಿಂದ ಔಷಧಿಗಳನ್ನು ತೆಗಿಬಹುದು, ಆಮೇಲೆ ಔಷಧಿಗಳು ಪರಿಣಾಮ ಏನಾಗ್ತದೆ ಶರೀರದ ಮೇಲೆ, ಆಮೇಲೆ ಶರೀರ ಯಾವ ರೀತಿ ಔಷಧಿಗಳನ್ನ ಶರೀರದೊಳಗೆ ತಗೋತೈತಿ, ಈ ಎಲ್ಲ ಕ್ಷೇತ್ರಗಳ ಬಗ್ಗೆ ಈ ಎಲ್ಲ ವಿಷಯಗಳನ್ನು ಅವ್ರು ಕಲಿತಾರೆ. ಇದು 4 ವರ್ಷದ ಕೋರ್ಸ್ B.Pharmacy. ಇದು ಆದ್ಮೇಲೆ ಅವರು ಯಾವ್ದಾದ್ರು ಡಿಪ್ಲೊಮಾ ಕಾಲೇಜ್ದೊಳಗೆ ಟೀಚರ್ ಅಂತ ಹೋಗ್ಬೋದು, ಲೆಕ್ಚರರ್ ಅಂತ ಹೇಳಿ, ಅಥವಾ ಅವರು ಕಾರ್ಖಾನೆಗಳೊಳಗೆ ಅಂದ್ರೆ ಏನು ಇಂಡಸ್ಟ್ರೀಸ್ ಅಂತಾರೆ ಅಲ್ಲೇನೋ ಅವರು ಕೆಲಸಕ್ಕೆ ಅಂತ ಹೇಳಿ ಹೋಗ್ಬಹುದು. ಆಮೇಲೆ ಡ್ರಗ್ ಇನ್ಸ್ಪೆಕ್ಟರ್ ಅನ್ನೋದು ಒಂದು ಸರ್ಕಾರಿ ಹುದ್ದೆ. ಅವರು ಜಿಲ್ಲೆ ಒಳಗಿಂದ ಎಲ್ಲ ಔಷಧಿ ಅಂಗಡಿಗಳು, ಆಮೇಲೆ ಎಲ್ಲ ಏನು ಕೆಲಸ ಕಾರ್ಯಗಳು ನಡೀತಾವ ಅದರ ಬಗ್ಗೆ ಅವ್ರು ಎಲ್ಲರೂ ನಿಗಾ ವಹಿಸ್ತಾರೆ. ಅದಕ್ಕೆ ಡ್ರಗ್ ಇನ್ಸ್ಪೆಕ್ಟರ್, ಅದೊಂದು ಸರ್ಕಾರಿ ನೌಕರಿ. ಅದನ್ನ ಡ್ರಗ್ ಇನ್ಸ್ಪೆಕ್ಟರ್ ಆಗಬೇಕು ಅಂದ್ರೆ ಅವರು ಕಡ್ಡಾಯವಾಗಿ B.Pharmacy ಓದಿರ್ಬೇಕು. ಇದು B.Pharmacy ಬಗ್ಗೆ. ಇನ್ನೊಂದು ಬರ್ತದ್ರಿ ಫಾರ್ಮಡಿ ಅಂತ ಹೇಳಿ. ಸೊ ಫಾರ್ಮಡಿ ಏನೈತಿ, ಇದು 6 ವರ್ಷದ ಕೋರ್ಸು. ಇದು ಇದಕ್ಕೆ ಡಾಕ್ಟರ್ ಅನ್ನೋದೊಂದು ಇದನ್ನ ಕೊಡ್ತಾರ ಹಿಂದೆ ನಿಮಗೆ. ಈಗ ಫಾರ್ಮಡಿ ಮುಗಿದ್ಮೇಲೆ ಅವರಿಗೆ ಡಾಕ್ಟರ್ ಅನ್ನೋದೊಂದು ಏನು ವೈದ್ಯರಾದ್ಮೇಲೆ ಡಾಕ್ಟರ್ ಅಂತ ಏನು ಹೆಸರಿನ ಮೊದಲೇನು ಕೊಡ್ತಾರೆ, ಪ್ರಿಫಿಕ್ಸ್ ಅಂತ, ಅದನ್ನ ಇವರಿಗೆ ಕೊಡ್ತಾರೆ. ಇದು ಏನದ, ಇದಕ್ಕೆ ಕ್ಲಿನಿಕಲ್ ಫೀಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಇವರು ಬಹಳಷ್ಟು ಇವ್ರದ್ದೇನು ಕ್ಷೇತ್ರ ಐತಿ ಫಾರ್ಮಡಿದವ್ರದ್ದು, ಇದಕ್ಕೆ ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಹೇಳ್ತಾರೆ. ಇವರು ವೈದ್ಯರ ಜೊತೆ ಇದ್ದು ಔಷಧಿಗಳ ದುಷ್ಪರಿಣಾಮ, ಔಷಧಿಗಳನ್ನು ಹೆಂಗೆ ತಗೋಬೇಕು, ಔಷಧಿಗಳನ್ನು ಯಾವ ತರ ಅವರು ನಿರ್ವಹಣೆ ಮಾಡಬೇಕು, ಅಂದ್ರೆ ಪೇಷಂಟ್ಗಳು, ಅಂದ್ರೆ ಇವರು ಒಂಥರ ಪೇಷಂಟ್ಗಳಿಗೆ ಮತ್ತು ಡಾಕ್ಟರ್ಗಳಿಗೆ ಮಧ್ಯವರ್ತಿಗಳ ತರ ಇರ್ತಾರೆ. ಇದು ಡಾಕ್ಟರ್ ಆಫ್ ಫಾರ್ಮಸಿ ಅಂತ ಹೇಳಿ. ಈಗ ನೀವು ಹೇಳಿದ್ರಿ ಸರ್, ಈಗ D.Pharmacy, B.Pharmacy ಮತ್ತು ಫಾರ್ಮಡಿ ಬಗ್ಗೆ ಹೇಳಿದ್ರಿ. ಈ 3 ಕೋರ್ಸ್ಗಳು ಇರ್ತಕ್ಕಂಥ ಮೇಜರ್ ವ್ಯತ್ಯಾಸ ಏನ್ ಸರ್? ಮೂಲ ಇದು ಇರುವುದು ಅಂತಂದ್ರೆ D.Pharmacy ಏನದು 2 ವರ್ಷದ ಕೋರ್ಸು. ಇದು ಪೂರ್ತಿಯಾಗಿ ಔಷಧಿ ಅಂಗಡಿ ಇಡೋಕ ಅಂತ ಹೇಳಿ ಅಷ್ಟೇ ಮಾಹಿತಿ ಕೊಡುವಂಥದ್ದು, ಅದರ ಬಗ್ಗೆ ಅವರಿಗೆ ಪರಿಣಿತರನ್ನು ಮಾಡ್ತದ. B.Pharm ಏನದ, ಇದು ಬ್ಯಾಚುಲರ್ ಡಿಗ್ರಿ, ಅಂದ್ರೆ ಅದರದ್ದು ಏನು ಮೂಲ ಅಧ್ಯಯನ ಏನಿರ್ತೈತಿ ಅದನ್ನ ಇವ್ರು ಮಾಡ್ತಾರೆ. ಇವೆರಡು ಮುಗಿಸಿದವರಿಗೆ ನಮ್ಮ ಹೆಸರಿನಿಂದ ಡಾಕ್ಟರ್ ಬರಲ್ಲ, ಇಲ್ಲ ಇವ್ರಿಗೆ ಬರಂಗಿಲ್ರಿ. ಆದ್ರೆ ಫಾರ್ಮಡಿ ಏನ್ ಮಾಡ್ತಾರ ಅವರಿಗೆ ಡಾಕ್ಟರ್ ಇದು ಬರ್ತೈತಿ. ಅವ್ರದ್ದು 5 ವರ್ಷದ ಕೋರ್ಸ್ ವರ್ಕ್ ಇರ್ತದ್ರಿ. 1 ವರ್ಷ ಹೆಂಗ ಮೆಡಿಕಲ್ದವರು ಡೆಂಟಲ್ದವ್ರು ಇಂಟರ್ನ್ಶಿಪ್ ಮಾಡ್ತಾರ, ಹಂಗ 1 ವರ್ಷ ಅವ್ರು ಇಂಟರ್ನ್ಶಿಪ್ ಮಾಡ್ತಾರ. ಆಮೇಲೆ ಅವರಿಗೆ ಡಾಕ್ಟರ್ ಪ್ರಿಫಿಕ್ಸ್ ಬರ್ತದ್ರಿ. ಈಗ ನಮ್ಮ BLD ಸಂಸ್ಥೆಯಲ್ಲಿ ಈ 3 ಕೋರ್ಸ್ಗಳು ಅವೈಲೇಬಲ್ ಅದಾವ? 3 ಕೋರ್ಸ್ ಅವೈಲೇಬಲ್ ಅದಾವ್ರಿ. ಅದರ ಜೊತೆಗೆ B.Pharm ಆದ್ಮೇಲೆ ಸ್ನಾತಕೋತ್ತರ ಪದವಿ ಅಂತ ಏನ್ ಹೇಳ್ತಾರ, ಪೋಸ್ಟ್ ಗ್ರಾಜುಯೇಷನ್, ಅದನ್ನು ನಮ್ಮ ಕಾಲೇಜ್ನೊಳಗೆ 6 ಬೇರೆ ವಿಭಾಗಗಳೊಳಗ ಪೋಸ್ಟ್ ಗ್ರಾಜುಯೇಷನ್ ನಮ್ಮಲ್ಲಿ ಲಭ್ಯ ಅದ್ರಿ. M.Pharm ಅಂತಾರ, ಅದು ಮಾಸ್ಟರ್ ಆಫ್ ಫಾರ್ಮಸಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಇರೋ ಎಲ್ಲ ವಿಭಾಗಗಳು ಅಂದ್ರೆ ಒಂದು ಫಾರ್ಮಾಸ್ಯೂಟಿಕ್ಸ್, ಫಾರ್ಮಾಕಾಲಜಿ, ಫಾರ್ಮಾಕೆಮಿಸ್ಟ್ರಿ, ಫಾರ್ಮಾಕೋಗ್ನೋಸಿ, ಫಾರ್ಮಸಿ ಪ್ರಾಕ್ಟೀಸ್ ಮತ್ತು ಕ್ವಾಲಿಟಿ ಅಶ್ಯೂರೆನ್ಸ್. ಈ 6 ವಿಭಾಗದೊಳಗೆ ನಮ್ಮ ಅಲ್ಲಿ ವಿದ್ಯಾರ್ಥಿಗಳು B.Pharm ಯಾರು ಮುಗಿಸಿದಾರ ಅವರು ಸ್ನಾತಕೋತ್ತರ ಪದವಿನ ಪಡ್ಕೋಬಹುದು, ಅವ್ರು ಅಧ್ಯಯನ ಮಾಡಬಹುದು. ಇಲ್ಲಿ ಈ 6 ಕ್ಷೇತ್ರಗಳು ನಮ್ಮಲ್ಲಿ ಅದಾವ. ಅಷ್ಟೇ ಅಲ್ಲದೆ ಮೊದಲಿನ 4 ಕೋರ್ ಸಬ್ಜೆಕ್ಟ್ಸ್ ಅಂತ ಏನು ಹೇಳಿದೆ, ಫಾರ್ಮಾಸ್ಯೂಟಿಕ್ಸ್, ಫಾರ್ಮಾಕೆಮಿಸ್ಟ್ರಿ, ಫಾರ್ಮಾಕೆಮಿಸ್ಟ್ರಿ ಮತ್ತೆ ಫಾರ್ಮಾಕೋಗ್ನೋಸಿ, ಈ 4 ವಿಷಯಗಳೊಳಗೆ PhDನೂ ನಮ್ಮಲ್ಲಿ ಲಭ್ಯ ಐತ್ರಿ. PhDನೂ ಅವ್ರು ನಮ್ಮಲ್ಲಿ ಮಾಡಬಹುದು. ಈ ಎಲ್ಲ ಏನು ಬ್ಯಾಚುಲರ್ ಕೋರ್ಸ್ ಏನು ಹೇಳಿದಲ್ಲ ಸರ್, D.Pharmacy, B.Pharmacy ಮತ್ತು ಫಾರ್ಮಡಿ, ಇದನ್ನು ಮುಗಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನು ಮಾಡ್ಬೋದು? ಅವರು ಏನು ಔಷಧಿ ಅಂಗಡಿ ಹಾಕ್ಬೋದಾ, ಏನು ಔಷಧಿ ಕಂಪ್ನಿಗಳನ್ನು ಹಾಕ್ಬೋದಾ, ಅಥವಾ ಔಷಧಿ ತಯಾರಿಕೆಯಲ್ಲಿ ತೊಡಗಿಸ್ಕೋಬೋದಾ? B.Pharmacy ಮಾಡಿದವರು ಅವರಿಗೆ ಅಕಸ್ಮಾತ್ ಏನಂತಾರ ಬಂಡವಾಳದ ಅನುಕೂಲತೆ ಇತ್ತು ಅಂತಂದ್ರೆ ಹೌದು, ಸಾಕಷ್ಟು ಜನ ತಾವೇ ಒಂದು ಕಾರ್ಖಾನೆಯನ್ನು ಹಾಕ್ಬೋದು. ಅದಕ್ಕೆ ಬಹಳಷ್ಟು ಅದ್ರೊಳಗನು ವಿಧಗಳತಾವ್ರಿ. ಲೋನ್ ಲೈಸೆನ್ಸ್ ಅಂತೆಲ್ಲ ಅಂತಾರ, ಅದ್ರ ಬಗ್ಗೆ ಈಗ ಸದ್ಯ ಚರ್ಚೆ ಬೇಡೋದು, ಭಾಳ ಮತ್ತೆ ಬೇರೆ ಕಡೆ ಚರ್ಚೆ ಬೇರೆ ದಿಕ್ಕಿನಾಗ ಹೋಗತ್ತೆ. ಸಣ್ಣ ಕಾರ್ಖಾನೆಗಳನ್ನು ಅವರು ಸ್ಥಾಪನೆ ಮಾಡ್ಕೋಬಹುದು. ದೊಡ್ಡ ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡೋದು ಅಷ್ಟು ಸರಳ ಅಲ್ಲ, ಅದಕ್ಕೆ ದೊಡ್ಡ ಪ್ರಮಾಣದ್ದು ಕೋಟಿಗಟ್ಟಲೆ ಲೆಕ್ಕದೊಳಗೆ ಅಲ್ಲಿ ಬಂಡವಾಳ ಬೇಕಾಕತಿ. ಆದ್ರೆ ಲಘು ಕಾರ್ಖಾನೆಗಳನ್ನು ಅವ್ರು ಇದನ್ನ ಮಾಡ್ಬೋದು, ಲೋನ್ ಲೈಸೆನ್ಸ್ ಅಂತ ಅಂತಾರೆ. ಕ್ಷೇತ್ರದೊಳಗಿದ್ದವ್ರಿಗೆ ಅದು ಪಟಕ್ನೆ ಗೊತ್ತಾಕತ್ತೆ. ಆಮೇಲೆ ಅವರು ನಾ ಮೊದಲೇ ಹೇಳಿರೋ ಹಂಗೆ
ಫ್ಯಾಕ್ಟ್ರಿಗಳೊಳಗೆ ಅಂದ್ರೆ ಈಗ ನೀವು ಸಾಕಷ್ಟು ಸಲ ನೋಡಿರ್ಬೋದು ಮೆಡಿಕಲ್ ರಿಪ್ರೆಸೆಂಟೇಟಿವ್ಸ್ ಅಂತ ಹೇಳಿ ಬರ್ತಾರೆ. ಹೌದು. ಸೊ ಆ ಉದ್ಯೋಗಕ್ಕೆ ಡಿಫಾರ್ಮ್ ಮಾಡಿದವರು ಬಿಫಾರ್ಮ್ ಮಾಡಿದವರು MR ಅಂತೀವಲ್ಲ. ಹೌದ್ರಿ ಅವರು ಅದನ್ನ ಮಾಡ್ಬೋದು. ಆಮೇಲೆ ಪ್ರೊಡಕ್ಷನ್ ಏನಂತಾರೆ ಅಂದ್ರೆ ಔಷಧಿ ತಯಾರಿಕೆ ಇದ್ರೊಳಗೆ ಸೂಪರ್ವೈಸರ್ ಅಂತ ಅಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ಆಮೇಲೆ ಕ್ವಾಲಿಟಿ ಕಂಟ್ರೋಲ್, ಕ್ವಾಲಿಟಿ ಅಶೂರೆನ್ಸ್ ಅಂತ ಬೇರೆ ವಿಭಾಗಗಳು ಇರ್ತಾರೆ ಫ್ಯಾಕ್ಟ್ರಿ ಒಳಗೆ. ನಾ ಹೇಳತ್ತೀನಿ ಕಾರ್ಖಾನೆಗಳು, ಅಲ್ಲಿ ಅವರು ಒಂದು ಸೂಪರ್ವೈಸರ್ ಅಥವಾ ಒಂದು ಹುದ್ದೆಯನ್ನು ಅವರು ತಗೋಬಹುದು. ಅಲ್ಲಿ ಅವರು ತಮ್ಮ ಕರಿಯರ್ ಅನ್ನು ಮಾಡ್ಕೋಬಹುದು. ಈಗ ಯಾವುದೋ ಒಂದು ಡಿಸೀಸ್ಗೆ ಒಂದು ಔಷಧಿ ರೆಡಿ ಆಗ್ಬೇಕಂದ್ರೆ ಅದು ಸಾಕಷ್ಟು ಹಂತಗಳನ್ನ ಪಾಸ್ ಮಾಡ್ಕೊಂಡು ಬರ್ತದೆ. ಆ ಹಂತಗಳ ಬಗ್ಗೆ ನೀವು ಹೇಳೋದಾದ್ರೆ ಸಾಮಾನ್ಯವಾಗಿ ಬಹುಶಃ ಒಂದೇ ಸಲ ಯಾರಾದರೂ ಕೇಳಕತ್ತಿದ್ರು ಅವ್ರಿಗೆ ಆಶ್ಚರ್ಯ ಆಗ್ಬೋದು. ಈಗ ಒಬ್ಬ ವಿಜ್ಞಾನಿ ಇವತ್ತು ಯಾವುದಾದ್ರೂ ಒಂದು ಔಷಧಿನ ಕಂಡು ಹಿಡ್ದಾನ ಅಂತಂದ್ರೆ ಅದು ಮಾರುಕಟ್ಟೆಗೆ ಬರ್ಬೇಕಂದ್ರೆ ಸರಿ ಸುಮಾರು 15-20 ವರ್ಷ ತಗೋತದ್ರಿ. ಯಾಕಂದ್ರೆ ಮೊದಲು ಅವ ಏನು ಕಂಡು ಹಿಡ್ದಾನ ಅದು ಔಷಧಿ ಅದರದ್ದು ಪ್ರಯೋಗ ಆಗಬೇಕು, ಅದು ಸುರಕ್ಷಿತ ಐತೋ ಇಲ್ಲೋ ಅಂತ ಅವ ನೋಡಬೇಕು. ಅದು ಮೊದಲು ಪ್ರಾಣಿಗಳ ಮೇಲೆ ಪ್ರಯೋಗ ಆಗಬೇಕು. ಅವಾಗ ಪ್ರಾಣಿಗಳ ಮೇಲೆ ಅದು ಸುರಕ್ಷಿತ ಐತಿ ಅಂತಂದ್ಮೇಲೆ ಮುಂದೆ ಅವರು ಇನ್ವೆಸ್ಟಿಗೇಷನಲ್ ನ್ಯೂ ಡ್ರಗ್ ಅಪ್ಲಿಕೇಶನ್ ಅಂತ ಅಂತಾರೆ. ಅವರು ಒಂದು ಇದ್ರ ಬಗ್ಗೆ ಕ್ಲಿನಿಕಲ್ ರಿಸರ್ಚ್ ಮಾಡಕ್ಕೆ ನಮಗೆ ಅನುಮತಿ ಕೊಡ್ರಿ ಅಂತ ಹೇಳಿ ಒಂದು ಇದ್ರ ಕೊಟ್ಟು ತಗೋತಾರ ಸರ್ಕಾರದಿಂದ ಮತ್ತು ಕೆಲವೊಂದು ಅದಕ್ಕೆ ಸಂಸ್ಥೆಗಳು ಅದಾವ್ರಿ. ಆಮೇಲೆ ಅದ್ರ ಬಗ್ಗೆ ಪ್ರಯೋಗಗಳನ್ನು ಶುರು ಮಾಡ್ತಾರೆ. ಮೊದಲಿಗೆ ಏನೈತಿ ಆರೋಗ್ಯವಂತ ಏನಂತಾರ ಸ್ವಯಂ ಸೇವಕರು ಅಂತಾರ, ವಾಲಂಟಿಯರ್ಸ್. ಸೊ ಅವ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಆಮೇಲೆ ರೋಗಿಗಳ ಮೇಲೆ, ಆಮೇಲೆ ಅವಕರದ್ದು ಎಲ್ಲ ಪರಿಣಾಮಗಳನ್ನೆಲ್ಲ ನೋಡಿ ಆ ಡ್ರಗ್ ಫಾರ್ಮುಲೇಷನ್ ಮಾಡ್ತಾರೆ. ಸೊ ಈ ಹಂತದೊಳಗೆ ಅದು ಹೋಗ್ತದ್ರಿ. ಮುಂದೆ ಅದನ್ನ ಅಂದ್ರೆ ಎಲ್ಲಾ ಹಂತಗಳು ಮುಗಿಸಿ ಇದು ಟ್ರೂ ಅಂತೇಳಿ ಅದು ಔಷಧ ಎಲ್ಲ ಕ್ಲಿಯರ್ ಮಾಡ್ತಂದ್ರ ಅವಾಗ ಮಾಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗ್ತದೆ. ಹೌದ್ರಿ. ಅಂದ್ರೆ ಈಗ 3ನೇದೇನು ಫೇಸ್ ಹೇಳಿದೆ ನಾನು, ಫಾರ್ಮುಲೇಷನ್ ಫೇಸ್. ಇದಾದ್ಮೇಲೆ 4ನೇ ಫೇಸ್ ಒಳಗೆ ಅದು ಮಾರ್ಕೆಟ್ ಒಳಗೆ ಬರ್ತದ್ರಿ. ಅವಾಗನು ಏನೈತಿ ಅದರದ್ದು ಎಲ್ಲ ಅಡ್ವರ್ಸ್ ರಿಯಾಕ್ಷನ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಸೊ ಆಮೇಲೆ ಅದ್ರ ಬಗ್ಗೆ ಪರಿಣಾಮಗಳನ್ನು ನೋಡ್ತಾರೆ ಅವರು. ಅಂದ್ರೆ ಒಂದು ಔಷಧ ಇವತ್ತು ಕಂಡು ಹಿಡಿದಾರಪ್ಪ ಅಂತಂದ್ರೆ ಅದು ನಮ್ಮನ್ನು ಬಂದು ತಲುಪಬೇಕಂದ್ರೆ ಸುಮಾರು 15-20 ವರ್ಷಗಳು ಬೇಕಾಗ್ತದೆ. ಹೌದ್ರಿ. ಸರಿ, ಈಗ ಈ ಫಾರ್ಮಸಿ ಮತ್ತು ಹಾಸ್ಪಿಟಲ್ ಕ್ಲಿನಿಕಲ್ ಇದ್ರಾಗ ಇವ್ರ ಪಾತ್ರ ಏನಿರ್ತದ ಫಾರ್ಮಸಿ ಅವ್ರದ್ದು? ಅಂದ್ರೆ ಏನಾಗ್ತದ್ರಿ, ಈಗ ವೈದ್ಯರು ಏನದಾರ ಒಂದಿಷ್ಟು ಔಷಧಿಗಳನ್ನು ಬರೀತಾರ. ವೈದ್ಯರು ಅವರು ಇದನ್ನೇನಂತಂದ್ರೆ ಡಯಾಗ್ನೋಸಿಸ್, ಈ ರೋಗಕ್ಕೆ ಈ ಔಷಧಿ ಅಂತ ತಪಾಸಣೆ ಮಾಡಿ ಬರ್ತಾರೆ. ಈಗ ಔಷಧಿ ಹ್ಯಾಂಗ್ ತಗೋಬೇಕು, ಎಷ್ಟು ಪ್ರಮಾಣದಾಗ ತಗೋಬೇಕು, ಬೆಳಗ್ಗೆ ಎಷ್ಟು ತಗೋಬೇಕು, ಮಧ್ಯಾಹ್ನ ಹೆಂಗ್ ತಗೋಬೇಕು, ಯಾವ್ದ್ರ ಜೊತೆ ತಗೋಬೇಕು, ಇದನ್ನೆಲ್ಲ ಅವ್ರು ಹೇಳ್ತಾರೆ. ಈಗ ಫಾರ್ಮಡಿ ಮಾಡಿದವ್ರ ಅಂತ ಏನ್ ನಾನು ಹೇಳಿದೆ, ಈಗ ಸಮೀಪದೊಳಗೆ ಕೆಲವೊಂದು ರಾಜ್ಯಗಳದೊಳಗೆ ಇದನ್ನ ಮಾಡಿದಾರೆ ಕಡ್ಡಾಯವಾಗಿ ಒಬ್ರು ಕ್ಲಿನಿಕಲ್ ಫಾರ್ಮಸಿಸ್ಟ್ ಒಂದು ಹಾಸ್ಪಿಟಲ್ಗೆ ಇರಬೇಕು ಅಂತ ಹೇಳಿ. ಸೊ ಇಲ್ಲಿ ಮತ್ತೆ ಇದು ಬೇಡ ಅಂದ್ರೆ ಹಾಸ್ಪಿಟಲ್ ಒಳಗೆ ಏನು ಔಷಧ ಅಂಗಡಿಗಳು ಇರ್ತಾವ ಅವ್ರು ಮತ್ತೆ ಡಿಫಾರ್ಮಾ ಕಮ್ಯುನಿಟಿ ಫಾರ್ಮಸಿಸ್ಟ್ಗಳೇ ಇರ್ತಾರ್ರಿ. ಇದೇನು ನಾನು ಹೇಳಿದೆ ಕ್ಲಿನಿಕಲ್ ಫಾರ್ಮಸಿಸ್ಟ್ ಅಂತ ಏನು ಹೇಳಿದೆ, ಇವರು ಹೆಚ್ಚಾಗಿ ಫಾರ್ಮಡಿ ಅಥವಾ ಬಿ ಫಾರ್ಮಾ ಮಾಡಿದವ್ರು ಇರ್ತಾರೆ. ಇವರಿಗೆ ಅದರ ಬಗ್ಗೆ ಹೆಚ್ಚಿನ ಜ್ಞಾನ ಇರ್ತದ್ರಿ. ಅಂದ್ರೆ ಯಾವ್ಯಾವ ಔಷಧಿ, ಈಗ ಅಕಸ್ಮಾತ್ ಆಗಿ ಒಂದು ಸರ್ತಿ 2 ಇಲ್ಲ 3 ಔಷಧಿಗಳನ್ನು ಕೊಟ್ಟಿರ್ತಾರೆ. ಕೆಲವೊಮ್ಮೆ ಆ ಔಷಧಿಗಳ ನಡುವನೇ ರಿಯಾಕ್ಷನ್ ಆಗ್ತಿರ್ತದೆ. ಅವನು ಒಮ್ಮೆ ತಗೊಳ್ಳೋದಿರಂಗಿಲ್ಲ, ಹಂತ ತಗೊಳ್ಳೋದಿರ್ತದೆ. ಒಂದಿಷ್ಟು ಊಟದಕ್ಕಿಂತಲೂ ಮೊದಲು ತಗೊಳ್ಳೋದಿರ್ತದೆ, ಒಂದಿಷ್ಟು ಊಟದ ನಂತರ ತಗೊಳ್ಳೋದಿರ್ತದೆ. ಆಮೇಲೆ ಊಟದ ನಂತರ ತಗೊಂಡ್ರು ಏನೈತಿ ಅದು ಯಾವ ಥರ ಊಟ ಮಾಡಬೇಕು ಅನ್ನೋದಿರ್ತದೆ. ಕೆಲವೊಮ್ಮೆ ನಾವು ಮಾಡೋ ಊಟನೂ ಆ ಔಷಧಿ ಪರಿಣಾಮನ ಪೂರ್ತಿ ಶೂನ್ಯ ಮಾಡುವಷ್ಟು ಸಾಧ್ಯತೆಗಳಿರ್ತಾವೆ. ಅದನ್ನೆಲ್ಲ ಏನೈತಲ್ರಿ ಫಾರ್ಮಸಿಸ್ಟ್ಗಳು ಅವರು ರೋಗಿಗಳಿಗೆ ಹೇಳ್ಕೊಡ್ತಾರೆ. ಅಂದ್ರೆ ಈ ಫಾರ್ಮಸಿ ಇದ್ರಾಗೂ ನಿರಂತರವಾಗಿ ರಿಸರ್ಚ್ ಅನ್ನೋದು ನಡೀತೇ ಇರ್ತದ್ರಿ. ಅಂದ್ರೆ ಇವರು ಸಂಶೋಧನೆಯಲ್ಲಿ ತೊಡಗಲ್ಲ, ಅಂದ್ರೆ ಸಂಶೋಧನೆ ಆಗಿ ಬಂದಿರತಕ್ಕಂಥದನ್ನ ರೆಡಿ ಮಾಡ್ತಾರೆ. ಹೌದ್ರಿ. ಅಂದ್ರೆ ಇದು ಈ ಸಂಶೋಧನೆ ಏನೈತಲ್ರಿ ಇದು ಕ್ಲಿನಿಕಲ್ ರಿಸರ್ಚ್ ಅಂತಾರ. ಅಂದ್ರೆ 2 ಹಂತದೊಳಗೆ ನಾವು ವಿಭಾಗ ಮಾಡಿದ್ರು. ಒಂದು ಪ್ರೀ ಕ್ಲಿನಿಕಲ್ ರಿಸರ್ಚ್ ಅಂತಾರ್ರಿ, ಒಂದು ಕ್ಲಿನಿಕಲ್ ರಿಸರ್ಚ್ ಅಂತಾರ. ಪ್ರೀ ಕ್ಲಿನಿಕಲ್ ರಿಸರ್ಚ್ ಒಳಗೆ ಏನೈತಲ್ರಿ ಆ ಔಷಧಿ ಏನು ತಯಾರು ಮಾಡಿರ್ತಾರ ಅಥವಾ ಅದು ಒಂದು ಏನಂತಾರ ಸಂಸ್ಕರಿತ ಸಸ್ಯ ಮೂಲ ಪದಾರ್ಥ ಇರ್ಬೋದು ಇಲ್ಲ ರಾಸಾಯನಿಕ ಪದಾರ್ಥ ಇರ್ಬೋದು, ಅದು ಎಷ್ಟು ಪರಿಣಾಮಕಾರಿ ಐತೆ ಅನ್ನೋದನ್ನ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡೋದು. ಆಮೇಲೆ ಅದರದ್ದು ಎಲ್ಲ ಕೆಮಿಕಲ್ ಪ್ರೊಫೈಲ್ ಅಂತಾರೆ, ಅದಕ್ಕೊಂದು ಮೋನೋಗ್ರಾಫ್ ಅಂತ ಹೇಳ್ತಾರೆ. ಅದು ಎಷ್ಟು ಸುರಕ್ಷಿತತೆ, ಅದರೊಳಗೆ ಎಷ್ಟು ಬೇರೆ ಬೇರೆ ರಸಾಯನಗಳು ಅದಾವು, ಎಲ್ಲ ಇದು ಎಲ್ಲ ಪ್ರೀ ಕ್ಲಿನಿಕಲ್ ರಿಸರ್ಚ್ ಅಂತಾರೆ. ಇದಕ್ಕೆ ಮುಂದೆ ಕ್ಲಿನಿಕಲ್ ರಿಸರ್ಚಿಗೆ ಬಂದ ಮೇಲೂ ಏನು ಹೇಳಿದೆ ಫೇಸ್ 3 ತನಕ ಅದು ಹಾಸ್ಪಿಟಲ್ ಕೆಲವೊಂದು ರಿಸರ್ಚ್ ಸೆಂಟರ್ ಒಳಗೆ ನಡೀತಿರ್ತದೆ. ಒಮ್ಮೆ ಅದು ಮಾರ್ಕೆಟ್ ಒಳಗೆ ಬಂದ ಮೇಲೂ ರಿಸರ್ಚ್ ಅನ್ನೋದು ಮುಂದುವರಿತದೆ. ಅಂದ್ರೆ ಅಲ್ಲಿ ತನಕ ಏನೋದು ಸುರಕ್ಷಿತ ಅಂತ ಹೇಳಿ ಬಂದಿರ್ತದ್ರಿ ಹೊರಗೆ. ಕೆಲವೊಂದು ಔಷಧಿಗಳು ಕೆಲವು ಜನಸಂಖ್ಯೆ ಒಳಗೆ ಬೇರೆ ದುಷ್ಪರಿಣಾಮಗಳನ್ನು ತೋರಿಸ್ತಿರ್ತಾವೆ. ಅದನ್ನೆಲ್ಲ ಇವರು ರಿಪೋರ್ಟ್ ಮಾಡ್ತಾರೆ.
ಈಗ ಸರ್, ಈಗ ಈ ಕೋರ್ಸ್ಗಳನ್ನು ಮಾಡ್ಬೇಕಪ್ಪ ಅಂತಂದ್ರೆ ಸಾಮಾನ್ಯವಾಗಿ ಏನು ಅರ್ಹತೆಯನ್ನು ಹೊಂದಿರಬೇಕು ವಿದ್ಯಾರ್ಥಿಗಳು? PUC ಮಾಡಿರ್ಬೇಕ್ರಿ. PUC ಒಳಗ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು. ಹೌದ್ರಿ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇರಬೇಕು. ಕನಿಷ್ಠ 55% ಅವ್ರು ಮಾಡಿರ್ಬೇಕು. PCM ಅಥವಾ PCB ಯಾವುದೂ ಒಂದು ವಿಭಾಗ 55% ಮಾಡಿರ್ಬೋದು. ಕೆಲವೊಂದು ವಿದ್ಯಾಲಯಗಳು, ಕೆಲವೊಂದು ಮಹಾವಿದ್ಯಾಲಯಗಳು 60%, 65% ಈ ಥರ ಅವ್ರವ್ರು ಇದ್ರ ಮೇಲೆ ಮಾಡ್ಕೊಂಡಿರ್ತಾರೆ. ಆದ್ರೆ ಸರ್ಕಾರಿ ಇದ್ರೊಳಗ ಪ್ರಕಾರ 55% ಅವರು ಕನಿಷ್ಠ ಪಕ್ಷ ಮಾಡಿರ್ಬೇಕು. 55% ಅಂಕ ಅವ್ರು ತಗೊಂಡಿರ್ಬೇಕು. ಇದಕ್ಕೆ ಪ್ರವೇಶ ಪಡಿಬೇಕಂದ್ರೆ ಏನಾದರೂ ನಿರ್ಬಂಧನೆಗಳು, ಟೆಸ್ಟ್ಗಳು ಅಂತ ಹಿಂಗೇನಾದ್ರು ಅದಾವ್ರಿ? ಈಗ ಸದ್ಯ ಇದನ್ನಂತಿಲ್ರಿ, CET ಬರೆದು ಅವರು ಪ್ರವೇಶ ಪಡ್ಕೋಬಹುದು. ಏನು PUC ಆದಿದ್ದು CET ಏನು ಬರೀತಾರೆ, CET ಬರೋದು, ಹೌದು KCET ಬರೆದು ಅವ್ರು ಪ್ರವೇಶ ತಗೋಬಹುದು. ಅಕಸ್ಮಾತ್ KCET ಬರ್ದಿಲ್ಲ ಅಂತಂದ್ರೂ ಈಗ ಸದ್ಯಕ್ಕೆ ಅಂದ್ರೆ ಏನು ಖಾಸಗಿ ಶಾಲೆಗಳಿದಾವೆ. ಇನ್ನೊಂದು ಹೇಳ್ಬೇಕಂದ್ರೆ ಪೂರ್ತಿ ಕರ್ನಾಟಕದೊಳಗೆ ಗೌರ್ಮೆಂಟ್ ಫಾರ್ಮಸಿ ಕಾಲೇಜ್ ಇರೋದು ಒಂದೇ, ಬೆಂಗಳೂರದೊಳಗೆ ಒಂದೇ ಗೌರ್ಮೆಂಟ್ ಫಾರ್ಮಸಿ ಕಾಲೇಜ್ ಇರೋದು. ಉಳಿದಿದ್ದು ಎಲ್ಲ ಫಾರ್ಮಸಿ ಕಾಲೇಜ್ಗಳು ಖಾಸಗಿ ಪ್ರೈವೇಟ್ ಕಾಲೇಜ್ಗಳನ್ನೇ. ನಮ್ಮದೇ BLD ಹೇಳ್ಬೇಕಂದ್ರೆ ನಮ್ಮ BLD 3 ಫಾರ್ಮಸಿ ಕಾಲೇಜ್ ಇದಾವ್ರಿ. ಒಂದು ನಮ್ದು ವಿಜಯಪುರದ ಫಾರ್ಮಸಿ ಕಾಲೇಜ್, ಇದ್ರಲ್ಲಿ ಎಲ್ಲಾ ಕೋರ್ಸ್ಗಳು ನಡೀತಾವ. ಅದೇ ನಾನು ಹೇಳಿದೆ, ಎಲ್ಲಾ ಕೋರ್ಸ್ಗಳಲ್ಲಿ ಲಭ್ಯ ಇದಾವ. ಬಸವನ ಬಾಗೇವಾಡಿ ಒಳಗೆ ಒಂದು ನಮ್ದು ಕಾಲೇಜ್ ಇದೆ, ಅಲ್ಲಿ